ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಆಲ್ರೆಡಿ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಡೇಟು ನೋಡ್ಬೋದು ಇದೇ ತಿಂಗಳ 18ನೇ ತಾರೀಕಿಗೆ ಅಪ್ಲಿಕೇಶನ್ ಓಪನ್ ಡೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಪ್ಲಿಕೇಶನ್ ಎಂಡ್ ಡೇಟ್ ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನು ಅಂದರೆ ಸೆಪ್ಟೆಂಬರ್ 7 ಅಂದರೆ 7/9/2026ಕ್ಕೆ ಎಂಡ್ ಡೇಟನ್ನು ಕೊಟ್ಟಿದೆ. ಜೊತೆಗೆ ಈ ಎಕ್ಸಾಮ್ ಡೇಟ್ ಯಾವಾಗ ನಡೀತವೆ ಅನ್ನೋದಾದರೆ ಸೊ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿದ್ದು ಎಕ್ಸಾಮ್ ಡೇಟ್ 5/10/2026 ಅಂತ ಹೇಳ್ಬೋದು. ಅಂದರೆ ಅಕ್ಟೋಬರ್ ತಿಂಗಳ 5ನೇ ತಾರೀಕಿಂದ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅಲ್ಲಿ ನೋಡ್ಕೊಳ್ಳಿ ಯಾವ ಜಿಲ್ಲೆಗೆ ನಾವು ನೋಟಿಫಿಕೇಶನ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಜಿಲ್ಲೆಗೆ ನಾವು ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಸೊ ನಿಮ್ಮದು ಎಕ್ಸಾಮ್ ಡೇಟ್ ಯಾವಾಗ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಜಿಲ್ಲಾವಾರು ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಡೇಟ್ ಅದರಲ್ಲಿ ತಿಳಿತೈತೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು. ಸೊ HST ಆಗಿರ್ಬೋದು, GPST ಆಗಿರ್ಬೋದು, ಮತ್ತು PST ಆಗಿರ್ಬೋದು, ಮತ್ತು ಪ್ರೈ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು. ಸೊ ಇವಕ್ಕೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಲ್ಲಿ PDF ನೋಟ್ಸು ಇದ್ದಾವೆ. ಹಲವಾರು ರೀತಿಯಾಗಿರ್ತಕ್ಕಂಥ ಆಲ್ರೆಡಿ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮಾಡ್ತಿದ್ದಾರೆ ನೋಟ್ಸ್ಗಳನ್ನು ತಗೊಂತಿದ್ದಾರೆ. ಸೊ ಕೇವಲ 100 ರೂಪೀಸಿಗೆ ನಾವು ನಿಮಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಯಾವ್ಯಾವ ಎಕ್ಸಾಮ್ಗಳಿಗೆ ಎಲಿಜಿಬಲ್ ಇದ್ದಾರೆ ಅನ್ನೋದ್ರ ಬಗ್ಗೆ ಸೊ ಈ ಕೆಳಗೆ ಕಾಣ್ತಿರ್ತಕ್ಕಂತಹ ವಾಟ್ಸಪ್ ನಂಬರಿಗೆ ನೀವು ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ನೀವು ಯಾವ ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಾ, ಸೊ ನಾವು ಯಾವ ವಿಷಯಕ್ಕೆ ನಿಮಗೆ ಯಾವ ಸಬ್ಜೆಕ್ಟಿಗೆ ನಿಮಗೆ ನೋಡಿಸ್ಬೇಕು ಅನ್ನೋದ್ರ ಬಗ್ಗೆ ನೀವು ಏನಾದರೂ ಮೆಸೇಜ್ ಮಾಡಿದರೆ ಮತ್ತು ಫೋನ್ಪೇ 100 ರೂಪೀಸ್ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ ಏನಾದರೂ ಹಾಕಿದರೆ ಸೊ ನಿಮಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಶಿಕ್ಷಕರ ನೇಮಕಾತಿ ಓದ್ತಿದ್ರು ಪೇಪರ್ 1 ಪ್ಲಸ್ ಪೇಪರ್ 2 ಸಂಬಂಧಪಟ್ಟ ಆಲ್ ಸಬ್ಜೆಕ್ಟ್ PDF ನೋಟ್ಸು ಕೇವಲ 100 ರೂಪೀಸಿಗೆ ನಾವು ಕಳಿಸ್ತಿದ್ದೀವಿ. ಜೊತೆಗೆ ಯಾರ್ಯಾರು ನೋಟ್ಸ್ ತಗೊಂತಿರೋ ಅವರೆಲ್ಲ ಸ್ನೇಹಿತರಿಗೆ ನಾವು ಡೈಲಿ ನಿತ್ಯದಲ್ಲಿ PDF ನೋಟ್ಸನ್ನು ಚಾಪ್ಟರ್ ವೈಸ್ ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿರ್ತಕ್ಕಂಥ GK ಪೇಪರ್ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇದ್ದಾವೆ. ಕನ್ನಡ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ವ್ಯಾಲ್ಯೂ ಎಜುಕೇಷನ್ ಆಗಿರ್ಬೋದು, ಮತ್ತು ಪೇಪರ್ 2 ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ಬೋದು. ಸೊ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು PDF ನೋಟ್ಸಲ್ಲಿ ನಿಮಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ತಿದ್ದೀವಿ. ಸೊ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲ ಸ್ನೇಹಿತರು ಆಲ್ರೆಡಿ PDF ನೋಟ್ಸ್ ತೊಗೊತಿದ್ದಾರೆ. ಸೊ ನೀವು ಪುಸ್ತಕ ಓದುವ ಜೊತೆಗೆ ಸೊ ನೆಟ್ ನೋಟ್ಸನ್ನು ನೀವು ಸ್ಟಡಿ ಮಾಡಬೇಕಾಗುತ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಸೊ ನೀವು ಎಕ್ಸಾಮ್ ಮುಗಿಯೋವರೆಗೂ ನೀವು ಟಚ್ನಲ್ಲಿರ್ತೀವಿ, ನಿಮ್ಮ ಜೊತೆಗೆ ನಾವು ಅಂತ ಹೇಳ್ತೀವಿ. ಹಾಗಾಗಿ ಕೇವಲ 100 ರೂಪೀಸ್ಗೆ ನೋಟ್ಸ್ಗಳನ್ನು ತೊಗೊಳ್ಳಿ, ಯೂಸ್ಫುಲ್ ಮಾಡ್ಕೊಳ್ಳಿ. ನೀವು ಒಂದು ಸರ್ಕಾರಿ ಹುದ್ದೆ ಅಂದರೆ 15,000 ಶಿಕ್ಷಕರಲ್ಲಿ ನೀವು ಕೂಡ ಒಂದು ಶಿಕ್ಷಕರಾಗಿ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ಸೊ ಯಾರ್ಯಾರು ಈ ಹೊಸ್ದಾಗಿ ನೋಡ್ತಿದ್ರು ಸೊ ಈ ಕೆಳಗೆ ಶೋ ಆಗ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೋಟ್ಸ್ಗಳನ್ನು ಪಡೆಯಿರಿ ಅಂತ ಹೇಳ್ತೀನಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಏನಾದರೂ ಸಂಬಂಧಪಟ್ಟ ವಿಚಾರಗಳಿದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.